ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ಇವತ್ತು 2 ಶ್ಲೋಕಗಳನ್ನು ತಿಳ್ಕೊಳ್ಳೋಣ. ಶ್ಲೋಕ 29. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವ ಪ್ರಾಣಾಯಾಮ ಪರಾಯಣಾಃ. ಶ್ಲೋಕ 30. ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜುಹ್ವತಿ ಸರ್ವೇಪೇತೆ ಯಜ್ಞವಿದೋ ಯಜ್ಞ ಕ್ಷಪಿತ ಕಲ್ಮಷಾಹ. ಅನುವಾದ: ಬೇರೆ ಎಷ್ಟೋ ಯೋಗಿ ಜನರು ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನು ಹೋಮ ಮಾಡುತ್ತಾರೆ. ಹಾಗೆಯೇ ಬೇರೆ ಕೆಲವರು ಪ್ರಾಣವಾಯುವಿನಲ್ಲಿ ಅಪಾನವಾಯುವನ್ನು ಹೋಮ ಮಾಡುತ್ತಾರೆ. ಹಾಗೂ ಬೇರೆ ನಿಯಮಿತ ಆಹಾರವುಳ್ಳ ಪ್ರಾಣಾಯಾಮ ಪರಾಯಣರಾದ ಎಷ್ಟೋ ಪುರುಷರು ಪ್ರಾಣ ಮತ್ತು ಅಪಾನದ ಗತಿಯನ್ನು ತಡೆದು ಪ್ರಾಣಗಳನ್ನು ಪ್ರಾಣಗಳಲ್ಲಿಯೇ ಹೋಮ ಮಾಡುತ್ತಾರೆ. ಈ ಎಲ್ಲ ಸಾಧಕರು ಯಜ್ಞಗಳ ಮೂಲಕ ಪಾಪಗಳನ್ನು ನಾಶ ಮಾಡುವವರು ಮತ್ತು ಯಜ್ಞಗಳನ್ನು ತಿಳಿದಿರುವವರೂ ಆಗಿದ್ದಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ದ್ರವ್ಯ ಯಜ್ಞಾದಿ 4 ಪ್ರಕಾರದ ಯಜ್ಞಗಳನ್ನು ಸಂಕ್ಷೇಪವಾಗಿ ವರ್ಣನೆ ಮಾಡಿ ಈಗ 2 ಶ್ಲೋಕದಲ್ಲಿ ಭಗವಂತ ಪ್ರಾಣಾಯಾಮ ರೂಪಿ ಯಜ್ಞದ ವರ್ಣನೆಯನ್ನ ಮಾಡ್ತಾ ಎಲ್ಲ ರೀತಿಯ ಯಜ್ಞ ಮಾಡುವ ಸಾಧಕರನ್ನು ಕೂಡ ಪ್ರಶಂಸೆ ಮಾಡ್ತಾನೆ. ಏನು ಮಾಡದೇ ಇರೋ ಬದಲು ಯಾವುದಾದ್ರೂ ಒಂದು ರೀತಿಯಲ್ಲಿ ನಾವು ಯಜ್ಞವನ್ನ ಮಾಡ್ತಾ ಇರಬೇಕು. ಆಗಲೇ ಭಗವಂತನನ್ನ ನಾವು ಪಡೆಯೋದಕ್ಕಾಗೋದು. ಅವರನ್ನೆಲ್ಲ ಸಾಧಕರು ಅಂತಾನೆ ಕರೆದಿದ್ದಾನೆ ಭಗವಂತ. ಅದಕ್ಕಿಲ್ಲಿ ಎಲ್ಲ ರೀತಿಯ ಯಾವ ರೀತಿಯ ಯಜ್ಞಗಳಿದೆಯೋ ಎಲ್ಲವನ್ನ ಒಂದೊಂದಾಗಿ ಹೇಳಿ ಆ ಯಜ್ಞ ಮಾಡುವ ಸಾಧಕರನ್ನ ಪ್ರಶಂಸೆ ಮಾಡ್ತಾನೆ ಭಗವಂತ. ಈಗ ನಾವು ಅಷ್ಟಾಂಗ ಯೋಗದ ರೀತಿಯಲ್ಲಿ ಹೇಗೆ ಯಜ್ಞ ಮಾಡೋದು, ದ್ರವ್ಯ ಯಜ್ಞ ಹೇಗೆ ಮಾಡೋದು, ತಪೋ ಯಜ್ಞ ಹೇಗೆ ಮಾಡೋದು, ಎಲ್ಲದರ ಬಗ್ಗೆ ನಾವು ವರ್ಣನೆಯನ್ನ ತಿಳ್ಕೊಂಡ್ವಲ್ವಾ. ಇಲ್ಲಿ ಭಗವಂತ ಈಗ ಪ್ರಾಣಾಯಾಮವನ್ನ ಮಾಡಿ ಅದನ್ನು ಕೂಡ ಯಜ್ಞ ಅಂತ ಹೇಳಿದಾನೆ. ಅದು ಹೇಗೆ ಏನು ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಎಷ್ಟೋ ಜನ ಯೋಗಿಗಳಿರ್ತಾರೆ. ಅವ್ರೇನ್ ಮಾಡ್ತಾರೆ, ಅಪಾನ ವಾಯುವಿನಲ್ಲಿ ಪ್ರಾಣವಾಯುವನ್ನ ಹೋಮ ಮಾಡ್ತಾರೆ. ಅದೇ ರೀತಿ ಇನ್ನೂ ಕೆಲವರು ಏನ್ ಮಾಡ್ತಾರೆ, ಪ್ರಾಣವಾಯುವಿನಲ್ಲಿ ಅಪಾನ ವಾಯುವನ್ನ ಹೋಮ ಮಾಡ್ತಾರೆ. ಮತ್ತೆ ಬೇರೆ ನಿಯಮಿತ ಆಹಾರ ಇರುವಂತಹ ಅಂತಂದ್ರೇನು, ಈ ರೀತಿ ಒಂದೊಂದು ನಿಯಮಗಳನ್ನ ಹಾಕೊಂಡಿರ್ತಾರೆ. ಇಷ್ಟೇ ತಿನ್ಬೇಕು ಅಂತ ಅಂದ್ಬಿಟ್ಟು, ಅಂದ್ರೆ ಕಡಿಮೆ ಆಹಾರವನ್ನ ತಗೊಂಡು ಪ್ರಾಣಾಯಾಮ ಪರಾಯಣರಾದ ಎಷ್ಟೋ ಪುರುಷರು ಏನ್ ಮಾಡ್ತಾರೆ, ಪ್ರಾಣ ಮತ್ತೆ ಅಪಾನದ ಗತಿಯನ್ನ ತಡೆದು ಪ್ರಾಣಗಳನ್ನ ಪ್ರಾಣಗಳಲ್ಲೇ ಹೋಮ ಮಾಡ್ತಾರೆ. ಅದು ಕೂಡ ಒಂದು ಯಜ್ಞನೇ. ಈ ಎಲ್ಲಾ ಸಾಧಕರು ಯಜ್ಞಗಳ ಮೂಲಕ ಏನು ಮಾಡ್ತಾರೆ, ತಾವು ಮಾಡಿರುವಂತಹ ಪಾಪಗಳನ್ನ ನಾಶ ಮಾಡ್ಕೊಳ್ತಾರೆ. ಮತ್ತೆ ಯಜ್ಞಗಳನ್ನ ತಿಳ್ಕೊಂಡಿರೋರು ಕೂಡ ಆಗಿದ್ದಾರೆ ಇವರು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಯಜ್ಞ ಅಂತಂದಿದ ತಕ್ಷಣ ನಾವು ನಮ್ಮ ಮನಸ್ಸಿಗೆ ಬರೋದು ಹೋಮ ಹವನ ಯಜ್ಞ ಮಾಡ್ತೀವಲ್ವ ಅದು. ಆದ್ರೆ ತಪಸ್ಸು, ದಾನ, ಸತ್ಯ, ನಿಜವನ್ನೇ ಹೇಳೋದು ಅಥವಾ ಪ್ರಾಣಾಯಾಮ ಮಾಡೋದು, ಅಂದ್ರೆ ಭಗವಂತನನ್ನ ಪಡಿಬೇಕು ಅಂತ ಮಾಡ್ತೀವಲ್ವಾ, ಅದೆಲ್ಲವೂ ಕೂಡ ಯಜ್ಞಾನೇ ಆಗುತ್ತೆ. ಜ್ಞಾನವನ್ನ ತಿಳ್ಕೊಳ್ಳೋದು ಕೂಡ ಒಂದು ಯಜ್ಞ ಅಂತ ಭಗವಂತ ಸ್ವಯಂ ಹೇಳಿದಾನೆ. ಸೊ ಈ ರೀತಿ ಬೇರೆ ಬೇರೆ ರೀತಿಯ ಯಜ್ಞಗಳಿದೆಯಲ್ಲ, ಹಾಗೇನೆ ಪ್ರಾಣಾಯಾಮ ಅನ್ನೋದು ಕೂಡ ಒಂದು ಯಜ್ಞ. ಆದ್ರೆ ನಾವು ಇದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ, ಯಾಕಂದ್ರೆ ನಮಗದ್ರ ಬಗ್ಗೆ ಗೊತ್ತಿಲ್ಲ, ನಾವು ಮಾಡಿಲ್ಲ. ಅದಕ್ಕೋಸ್ಕರ ಇದನ್ನ ಯೋಗಿ ಜನರು, ಯಾರು ಯೋಗವನ್ನ ಮಾಡ್ತಾರೋ, ಯಾರು ಪ್ರಾಣಾಯಾಮದ ಮೂಲಕ ಭಗವಂತನನ್ನ ಪಡ್ಕೋಬೇಕು ಅಂತ ಸಾಧನೆ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಇದು ಗೊತ್ತಾಗುತ್ತೆ. ಈ ವಿಷಯ ಅವ್ರು ಹೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನಗಿದ್ರ ಬಗ್ಗೆ ಸ್ವಲ್ಪ ಕೂಡ ಜ್ಞಾನ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಈ ಟೀಕಾಕಾರರು ಏನು ಹೇಳಿದಾರೋ ಅದನ್ನು ಆ ರೀತಿ ಓದ್ಕೊಂಡು ಹೋಗ್ತೀನಿ. ನಿಮ್ಗೆ ಇನ್ನೂ ಡೀಟೇಲಾಗಿ ಅರ್ಥ ಮಾಡ್ಕೋಬೇಕು ಅಂತ ಆಸಕ್ತಿ ಏನಾದರೂ ಇದ್ದರೆ ಬೇರೆ ಪುಸ್ತಕಗಳನ್ನು ಅಥವಾ ಪ್ರವಚನಗಳಿರುತ್ತಲ್ಲ ಅದನ್ನು ರೆಫರ್ ಮಾಡಿಕೊಂಡು ನೀವು ಅದನ್ನು ಅರ್ಥ ಮಾಡಿಕೊಂಡು ನೀವು ಕೂಡ ಅಭ್ಯಾಸ ಮಾಡ್ಬೋದು. ಇಲ್ಲಿ ನನಗೆ ಇದರ ಬಗ್ಗೆ ತಿಳುವಳಿಕೆ ಇಲ್ಲದ ಕಾರಣ ನಾನು ಇಲ್ಲಿ ಏನು ಪ್ರಶ್ನೆ ಉತ್ತರಗಳನ್ನು ಹೇಳಿದಾರೋ ಅದೇ ರೀತಿ ನಾನು ಓದ್ಕೊಂಡು ಹೋಗ್ತೀನಿ, ಆಯ್ತಾ. ಮೊದಲನೇ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ಜುಹ್ವತಿ ಕ್ರಿಯೆಯ ಪ್ರಯೋಗದ ಪ್ರಭಾವ ಏನು ಅಂದ್ರೆ, ಇಲ್ಲಿ ಜುಹ್ವತಿ ಅನ್ನೋದನ್ನ ಯಾಕೆ ಯೂಸ್ ಮಾಡಿದ್ದಾರೆ ಅಂದ್ರೆ, ಜುಹತಿ ಅಂದ್ರೆ ಏನು, ಹೋಮ ಮಾಡೋದು ಅಂತ ಅರ್ಥ. ಅದನ್ನ ಯಾಕೆ ಇಲ್ಲಿ ಪ್ರಯೋಗ ಮಾಡಿದ್ದಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಪ್ರಾಣಾಯಾಮದ ಸಾಧನೆಗೆ ಯಜ್ಞದ ರೂಪವನ್ನ ಕೊಡೋದಕ್ಕೋಸ್ಕರ ಇಲ್ಲಿ ಜುಹ್ವತಿ ಅನ್ನುವಂಥ ಕ್ರಿಯೆಯ ಪ್ರಯೋಗವನ್ನ ಮಾಡಿದ್ದಾರೆ. ಈಗ ಪ್ರಾಣಾಯಾಮನೂ ಕೂಡ ಒಂದು ಯಜ್ಞಾನೇ ಅಂತ ಹೇಳಬೇಕಲ್ವಾ, ಅದಕ್ಕೋಸ್ಕರ
ಪ್ರಾಣವನ್ನ ಹೋಮ ಮಾಡ್ತಾರೆ ಅಂತ ಹೇಳಬೇಕಲ್ವಾ, ಅದಕ್ಕೆ ಇಲ್ಲಿ ಜುಹ್ವತಿ ಅನ್ನುವಂಥ ಪದಪ್ರಯೋಗ ಮಾಡಿದ್ದಾರೆ. ಪ್ರಾಣಾಯಾಮ ರೂಪಿ ಸಾಧನೆ ಮಾಡೋದು ಕೂಡ ಯಜ್ಞಾನೇ ಆಗಿದೆ ಅನ್ನೋದೇ ಇದರ ಒಂದು ಅರ್ಥ. ಅದಕ್ಕೋಸ್ಕರನೇ ಮಮತೆ, ಆಸಕ್ತಿ, ಫಲಾಪೇಚ್ಛೆ ಇದನ್ನೆಲ್ಲ ತ್ಯಾಗ ಮಾಡಿ ಭಗವಂತನ ಪ್ರಾಪ್ತಿಯ ಉದ್ದೇಶದಿಂದ ಪ್ರಾಣಾಯಾಮ ಮಾಡೋದು ಕೂಡ ಯಜ್ಞಾರ್ಥ ಕರ್ಮನೇ ಆಗೋದ್ರಿಂದ ಮನುಷ್ಯನನ್ನ ಅದು ಕರ್ಮಬಂಧನದಿಂದ ಮುಕ್ತವಾಗಿಸುತ್ತೆ ಮತ್ತೆ ಪರಮಾತ್ಮನ ಪ್ರಾಪ್ತಿಯನ್ನ ಮಾಡಿಸುವಂಥದ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಾವು ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಮಮತೆ, ಆಸಕ್ತಿ, ಫಲಾಪೇಚ್ಛೆ ಇರಬಾರ್ದು. ನಾನು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀನಿ, ಭಗವಂತನ ವಿಚಾರವನ್ನು ತಿಳ್ಕೊಳ್ತಾ ಇದ್ದೀನಿ ಅಂದರೆ ಅಲ್ಲೂ ನಮಗೆ ಮಮತೆ, ಆಸಕ್ತಿ ಏನೋ ಒಂದು ಮನಸ್ಸಲ್ಲಿ ಫಲಗಳನ್ನು ಇಟ್ಕೊಂಡು ಕೇಳೋದಲ್ಲ, ಎಲ್ಲವನ್ನ ಬಿಟ್ಟು ಭಗವಂತನನ್ನು ಪಡೆಯೋದಕ್ಕೋಸ್ಕರ. ಅಂದರೆ ಅಲ್ಲಿ ಭಗವಂತನ ವಿಚಾರವನ್ನು ಕೇಳೋದೇ ನಮ್ಮ ಆಸಕ್ತಿ ಆಗಿರಬೇಕು, ಅಷ್ಟೇ ಇರಬೇಕೇ ಹೊರತು ಬೇರೆ ಯಾವುದೇ ನಮ್ಮ ಸ್ವಂತ ಒಂದು ಇಚ್ಛೆಗಳು ಅದೆಲ್ಲ ಇರಬಾರ್ದು. ಆ ರೀತಿ ಕೇಳ್ತೀವಲ್ವಾ, ಆಗ ಅದು ಕೂಡ ಯಜ್ಞ ಆಗುತ್ತೆ. ಆ ರೀತಿ ಕೇಳೋದು. ಇಲ್ಲಿ ಪ್ರಾಣಾಯಾಮವನ್ನು ನಾವು ಯಾಕೆ ಮಾಡ್ತೀವಿ? ನಮ್ಮ ಆರೋಗ್ಯ ಚೆನ್ನಾಗಿರಲಿ, ಉಸಿರಾಟದ ಒಂದು ಗತಿಯನ್ನು ನಾವು ಸರಿ ಮಾಡ್ಕೋಬೇಕು ಅಂತ ಮಾಡ್ತೀವಿ. ಆದರೆ ಇಲ್ಲಿ ಅದು ಇರೋದಿಲ್ಲ ಅವ್ರಿಗೆ. ಭಗವಂತನ ಪ್ರಾಪ್ತಿಗೋಸ್ಕರ ಇದೇ ನನ್ನ ಸಾಧನೆ ಅಂದ್ಕೊಂಡು ಮಾಡ್ತಿರ್ತಾರೆ. ಅದಕ್ಕೆ ಅದನ್ನು ಯಜ್ಞದ ರೂಪವನ್ನು ಕೊಡೋದಕ್ಕೋಸ್ಕರ ಇಲ್ಲಿ ಜುಹ್ವತಿ ಅನ್ನುವಂಥ ಪದಪ್ರಯೋಗ ಮಾಡಿದ್ದಾರೆ. ಸೊ ಈಗ ನಮ್ಗೆ ಅರ್ಥ ಆಯ್ತಲ್ವಾ? ಪ್ರಾಣಾಯಾಮದ ಮೂಲಕ ಕೂಡ ನಾವು ನಮ್ಮ ಕರ್ಮಗಳನ್ನು ಕಳ್ಕೋಬಹುದು, ಭಗವಂತನನ್ನು ಪಡ್ಕೋಬಹುದು. ಆದರೆ ಅದನ್ನು ಮಮತೆ, ಆಸಕ್ತಿ, ಫಲಾಪೇಚ್ಛೆ ಏನೂ ಇಲ್ಲದೆ ಭಗವಂತನ ಪ್ರಾಪ್ತಿಗೋಸ್ಕರ ನಾವು ಮಾಡಿದಾಗ ಮಾತ್ರ ಇದಾಗುತ್ತೆ. ಅದನ್ನು ಹೇಳೋದಕ್ಕೋಸ್ಕರ ಇಲ್ಲಿ ಈ ಪದಪ್ರಯೋಗ ಮಾಡಿ ಅವರು ಹೇಳ್ತಾ ಇದ್ದಾರೆ ಅನ್ನೋದು ಇದರ ಅರ್ಥ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.